ಬೇರೆ ಹುಡುಗನನ್ನ ಪ್ರೀತಿ ಮಾಡಿದ್ರಂತೆ ಈ ವಧು. ಈ ಹುಡುಗಿ ಮದುವೆ ಬೇಡ ಅಂತ ತಾಳಿ ಕಟ್ಟುವ ಸಂದರ್ಭದಲ್ಲಿ ಗಲಾಟೆ ಮಾಡಿಬಿಟ್ಟಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಗದ್ದಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಹಾಸನದ ಭುವನಹಳ್ಳಿಯ ಯುವತಿ ಈಕೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಆಲೂರು ತಾಲೂಕಿನ ಯುವಕನ ಜೊತೆಗೆ ಮದುವೆ ನಡೀತಾ ಇತ್ತು. ಮುಹೂರ್ತದ ವೇಳೆ ಯುವತಿಗೆ ಫೋನ್ ಕರೆ ಬರುತ್ತೆ. ತಕ್ಷಣವೇ ಮದುವೆ ಬೇಡ ಅಂತ ರೂಮ್ಗೆ ಎದ್ದು ಹೋಗ್ಬಿಡ್ತಾರೆ ಆ ಯುವತಿ. ರೂಮ್ ಹೋಗಿ ಆ ಬಾಗಿಲನ್ನು ಹಾಕ್ಕೊಳ್ತಾರೆ. ಯುವತಿಯ ಮನವೊಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾರೆ ಪಾಪ ಪೋಷಕರು. ಎಷ್ಟೇ ಮನವೊಲಿಸಿದ್ರೂ ಕೂಡ ವಧು ಮಾತ್ರ ಮದುವೆಗೆ ಒಪ್ಪಿಲ್ಲ. ಯುವತಿ ಹಠ ಹಿಡಿದಾಗ ನನಗೂ ಈ ಮದುವೆ ಬೇಡ ಅಂತ ಹುಡುಗ ಹೇಳಿದಾನೆ, ಅಂದರೆ ವರ ಹೇಳಿದಾನೆ. ಹೌದು, ಇಷ್ಟ ಇಲ್ಲದೆ ಮದುವೆ ಯಾಕಾಗ್ತಾನೆ ಆತನು ಕೂಡ. ಈಗ ನೋಡಿ, ದೊಡ್ಡ ಮಟ್ಟದ ಗೊಂದಲ ವಾತಾವರಣ, ಅಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿರೋದು. ಅದರಲ್ಲೂ ಈ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಜಗಳನೇ ಶುರು ಹಚ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೊದಲೇ ಹೇಳೋಕ್ಕಾಗಿರ್ಲಿಲ್ವಾ ನಿಮಗೆ ಅಂತ ಹೇಳಿ. ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇನ್ಪುಟ್ ಹೆಡ್ ರುದ್ರೇಶ್, ಸಂಪರ್ಕದಲ್ಲಿದ್ದಾರೆ. ರುದ್ರೇಶ್, ಯಾಕೆ ಯುವತಿ ಮದುವೆ ಬೇಡ ಅಂತ ಅದು ಹಸೆಮಣೆಯಿಂದ ಎದ್ದು ಹೋಗಿದ್ದಾರೆ, ಏನ್ ಕಾರಣ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಆಕ್ಚುಲಿ ನಿನ್ನೆ ಸಂಜೆ ಒಂದು ರಿಸೆಪ್ಷನ್ ಆಗುತ್ತೆ ಹಾಸನದ ಆದಿಚುಂಚನಗಿರಿ ಏನು ಚೌಟ್ರಿ ಅಂತ ಇದೆ. ಇದು ಆಕ್ಚುಲಿ ಒಂದ್ ಸ್ವಲ್ಪ ಕಾಸ್ಟ್ಲಿ ಚೌಟ್ರಿ. ಈ ಚೌಟ್ರಿಯಲ್ಲಿ ನಿನ್ನೆ ರಿಸೆಪ್ಷನ್ ಆಗುತ್ತೆ. ಭೂನಹಳ್ಳಿ ಒಂದು ಹುಡುಗಿ, ಮತ್ತೆ ಆಕ್ಚುಲಿ ಈ ಹುಡುಗಿ ವೆಲ್ ಎಜುಕೇಟೆಡ್, MCA ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಆಲೂರು ತಾಲೂಕಿನ ವೇಣುಗೋಪಾಲ್ ಅಂತ, ಅಂದ್ರೆ ಆಕ್ಚುಲಿ ನಾವು ಹೆಸರು ಹೇಳ್ಬಾರ್ದು, ಸಾರಿ. ಸೊ ಆಲೂರು ತಾಲೂಕಿನ ಹುಡುಗ, ಆಕ್ಚುಲಿ ಇವರು ಕೂಡ ಟೀಚರ್ ಆಗಿರ್ತಕ್ಕಂಥದ್ದು. ಸೊ ಎರಡು ಕಡೆಯಿಂದ ಮಾತುಕತೆ ಆಗ್ಬಿಟ್ಟು ನಿನ್ನೆ ರಿಸೆಪ್ಷನ್ ತುಂಬಾ ಖುಷಿಯಾಗಿ ಮಾಡ್ಕೊಂತಾರೆ, ಎಲ್ಲ ಆಗುತ್ತೆ. ರಿಲೇಷನ್ಸ್ ಕೂಡ ಎಲ್ಲ ಚೆನ್ನಾಗಿರ್ತಾರೆ. ಸೊ ಇವತ್ತು ಬೆಳಿಗ್ಗೆ ಆಕ್ಚುಲಿ ಬೆಳಿಗ್ಗೆ ಒಂದು 9:15 ಅಥವಾ 10 ಈ ಮುಹೂರ್ತ ಟೈಮ್ ಇರುತ್ತೆ. ಈ ಮುಹೂರ್ತ ಟೈಮ್ ಅಲ್ಲಿ ಎಲ್ಲಾ ಶಾಸ್ತ್ರ ನಡೀತಾ ಇರ್ತದೆ. ಶಾಸ್ತ್ರ ನಡೀತಿರ್ಬೇಕಾದ್ರೆ ನೀವು ನಿಜವಾಗ್ಲೂ ಆ ದೃಶ್ಯ ನೋಡ್ತಾ ಇದ್ರೆ, ಮತ್ತೆ ಅಲ್ಲಿ ನೆರೆದಿರ್ತಕ್ಕಂತ ರಿಲೇಷನ್ಸ್ ನಾವು ಕೇಳಿದಾಗ ಏನಂತಾರೆ ಅಂದ್ರೆ, ನಾವ್ ಒಂಥರ ಸಿನಿಮಾ ನೋಡ್ದಂಗ ಆಗ್ತದೆ. ಯಾವ್ದೋ ಈ ಹಳೆ ಸಿನಿಮಾಗಳಲ್ಲಿ ಒಂದು ತಾಳಿ ಕಟ್ಬೇಕಾರೆ ಆ ತಾಳಿಗೆ ಅಡ್ಡ ಕೈ ಹಿಡ್ಕೊಂಡ್ಬಿಟ್ಟು ಎದ್ದೋಗ್ಬಿಡ್ತಾರಲ್ಲ ವರ ಅಲ್ಲ ವಧು, ಆ ತರ ಒಂದು ಸೀನ್ ಕ್ರಿಯೇಟ್ ಆಯ್ತು ರಾಮ್ ಆಕ್ಚುಲಿ. ಸೊ ಅದಾಗ್ತಿದ್ದಂಗೆ ಸಡನ್ ಆಗಿ ಏನಾಯ್ತು ಅಂತ ಕೇಳಕ್ ಹೋದಾಗ ಯಾರ ಕೈಗೂ ಸಿಗೋದಿಲ್ಲ ವಧು, ಸೀದಾ ಹೋಗ್ಬಿಟ್ಟು ರೂಮ್ ಲಾಕ್ ಮಾಡ್ಕೊಂತಾರೆ. ಸೊ ಅದುವರೆಗೂ ಕೂಡ ಆ ವಧು ತನ್ನ ಜೊತೆಗೆ ಒಂದು ಮೊಬೈಲ್ ಅನ್ನ ಇಟ್ಕೊಂಡಿರ್ತಾಳೆ. ಮೊಬೈಲ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಮತ್ತೆ ಇಮಿಡಿಯೇಟ್ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಆಕೆನ ಮತ್ತೆ ಹೊರ ಕರೆಸ್ಬಿಟ್ಟು ಕೇಳ್ತಾರೆ, ಏನಾಯ್ತು, ಏನ್ ಸಮಸ್ಯೆ ಅಂದ್ರೆ. ಅಲ್ಲಿ ಕೆಲವೊಂದು ಡೌಟ್ ಶುರುವಾಗುತ್ತೆ ರಾಮ್ ಆಕ್ಚುಲಿ. ಅಂದ್ರೆ ರಾತ್ರಿ ಏನಾದ್ರು ವರ ಏನಾದ್ರು ಕಿರುಕುಳ ಕೊಟ್ನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಯ್ತಾ, ಈ ತರದ್ದು ಕೆಲವೊಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂತಾರೆ ಫಸ್ಟ್ ರಾಮ್ ಆಕ್ಚುಲಿ. ಆಕೆನ ಮಾತಾಡ್ಸಿದ ತಕ್ಷಣ ಆಕೆ ಹೇಳ್ತಾಳೆ, ಇಲ್ಲ ನನಗೆ ಆಕ್ಚುಲಿ ಇದು ಇಷ್ಟ ಇಲ್ಲ, ನಾನು ಇಷ್ಟಪಟ್ಟ ಹುಡುಗ ಬೇರೆ ಇದನ್ನ, ನಾನು ಅವನ ಜೊತೆನೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ಆ ಮೆಸೇಜ್ ನ ಇವ್ರಿಗೆ ವರನ ಕಡೆಗೆ ಹೇಳ್ತಾರೆ. ಈ ತರ ಹೇಳ್ತಿದ್ದಾಳೆ ಹುಡುಗಿ, ಏನ್ ಮಾಡ್ತೀರಾ ಅಂತ ಕೇಳಿದಾಗ ಸರಿ ಮತ್ತೆ ಕನ್ವಿನ್ಸ್ ಮಾಡಕ್ಕೂ ಟ್ರೈ ಮಾಡಿದ್ರು ಕೂಡ ಅದು ಒಪ್ಪೋದಿಲ್ಲ. ಕೊನೆಗೆ ಡಿಸೈಡ್ ಮಾಡ್ತಾಳೆ. ಮತ್ತೆ ಆಕೆನ ಮತ್ತೆ ಸ್ಟೇಷನ್ಗೆ ಈಗ ಸದ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ರಾಮ್. ಆ ಸ್ಟೇಷನ್ ಅಲ್ಲಿ ಏನಂದ್ರೆ ಎಂಕ್ವೈರಿ ಮಾಡ್ತಿದ್ರೆ, ಪೇರೆಂಟ್ಸ್ ಕೂಡ ಎಂಕ್ವೈರಿ ಮಾಡ್ತಿದ್ರೆ, ಮತ್ತೆ ವಧುನು ಕೂಡ ಎಂಕ್ವೈರಿ ಮಾಡ್ತಿದ್ರು. ಈ ತರದ್ದು ಇನ್ಸಿಡೆಂಟ್ ಆಗಕ್ ಮುಂಚೆ ನೀವು ಮುಂಚೆನೆ ಈ ತರದ್ದು ಎಲ್ಲ ಕೇಳ್ಕೋಬೇಕು ಅಂತ. ಈಗ ನೆಕ್ಸ್ಟ್ ಏನ್ ಸ್ಟೆಪ್ ಅನ್ನೋದು ಈಗ ಸದ್ಯಕ್ಕೆ ಅಂದ್ರೆ ಸಿಗ್ಬೇಕಿದೆ ರಾಮ್. ಓಕೆ, ಥ್ಯಾಂಕ್ ಯು ರುದ್ರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅದಕ್ಕೆ ಹೇಳೋದು, ಮದುವೆಗೂ ಮುಂಚೆ ಹುಡುಗನಿಗೆ ಒಪ್ಪಿಗೆ ಇದೆಯಾ, ಹುಡುಗಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳಬೇಕು ಅಂತ ಹೇಳಿ. ಇಲ್ಲ ಅಂತ ಅಂದರೆ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ.